ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ದ್ವಿಜೋತ್ತಮರಾದಂತಹ ದ್ರೋಣಾಚಾರ್ಯರೇ, ನಮ್ಮ ಸೈನ್ಯದಲ್ಲಿ ಮುಖ್ಯವಾದಂತಹವರು ಯಾರ್ಯಾರಿದ್ದಾರೆ ಅನ್ನೋದನ್ನ ಈಗ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಅದೆಲ್ಲ ಗೊತ್ತೇ ಇದೆ, ಯಾಕೆಂದ್ರೆ ಅವರೆಲ್ಲರೂ ನಿಮ್ಮ ಶಿಷ್ಯರೇ. ಯುದ್ಧಕ್ಕಿಂತ ಮೊದಲು ಕೂಡ ಎಲ್ಲರನ್ನು ಗೊತ್ತಿದ್ದವರೇ ಆಗಿರೋದ್ರಿಂದ, ಆದರೂ ಕೂಡ ಸುಮ್ಮನೆ ನಾನು ಸಂಜ್ಞಾರ್ಥಂ ಅಂತಂದ್ರೆ ಸುಮ್ಮನೆ ಸೂಚಿಸೋದಕ್ಕೋಸ್ಕರ, ನಾನು ನಿಮಗೆ ನೆನಪಿಸೋದಕ್ಕೋಸ್ಕರ ಪುನಃ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ದುರ್ಯೋಧನ ಅವರಿಗೆ ಹೇಳ್ತಾ ಇದ್ದಾನೆ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು ಜುಲೈ 7ನೇ ತಾರೀಕು ಸೋಮವಾರ, ದ್ವಾದಶಿ ತಿಥಿ ಮತ್ತು ಇಂದು ಅನುರಾಧ ನಕ್ಷತ್ರ. ಮತ್ತು ಇಂದಿನ ವಿಶೇಷ ಏನು ಅಂತಂದ್ರೆ, ಇಂದಿನಿಂದ ಚಾತುರ್ಮಾಸ್ಯ ವ್ರತ ಆರಂಭವಾಗುತ್ತೆ. ಮೊದಲನೆಯದಾಗಿ ಶಾಖ ವ್ರತ. ಶಾಖ, ಇದು ಶಾಖ ಅಲ್ಲ, ಶಾಖ ಅಂತಂದ್ರೆ ತರಕಾರಿಗಳು. ಈ ಚಾತುರ್ಮಾಸ್ಯ ಅನುಷ್ಠಾನವನ್ನು ಇಟ್ಕೊಳ್ಳೋರು ಈ 4 ತಿಂಗಳಲ್ಲಿ ಮೊದಲನೆಯ ತಿಂಗಳಾದ ಈ ದ್ವಾದಶಿಯಿಂದ, ಶುಕ್ಲ ದ್ವಾದಶಿ ಆಷಾಢದಿಂದ ಶ್ರಾವಣ ಶುಕ್ಲ ದ್ವಾದಶಿಯವರೆಗೆ 1 ತಿಂಗಳು ತನಕ ತರಕಾರಿಗಳನ್ನ ಬಿಡಬೇಕು. ತರಕಾರಿಗಳೇ ಇಲ್ಲದೆ ಊಟ ಮಾಡಬೇಕು. ಇಲ್ಲಿ ತರಕಾರಿ ಅಂತಂದ್ರೆ ಮೆಣಸಿನಕಾಯಿ, ಹಸಿಮೆಣಸು, ಅದು ಕೂಡ ಇಲ್ಲಿ ಕೌಂಟ್ ಆಗತ್ತೆ. ಯಾಕೆ ಅಂತಂದ್ರೆ ಅದು ಗಿಡದಲ್ಲೇ ಬೆಳೆಯೋದು. ಈ ರೀತಿಯಾಗಿ ತರಕಾರಿಗಳನ್ನ ವರ್ಜೆ ಮಾಡಿ ಕೆಲವೊಂದು ತರಕಾರಿಗಳು ಬರುತ್ತೆ. ಅಂಥದ್ರಲ್ಲಿ ಶಾಮಿಗಡ್ಡೆ, ಸುವರ್ಣಗಡ್ಡೆ, ಗೆಣಸು ಇತ್ಯಾದಿ ಕೆಲವೊಂದು ತರಕಾರಿಗಳು ಬರುತ್ತೆ. ಇದಿಲ್ಲದೆ 1 ತಿಂಗಳು ಊಟ ಮಾಡಬೇಕು. ಇದರಿಂದ ಒಂದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಜಠರಕ್ಕೆ ಒಂದು ರೆಸ್ಟ್ ಅನ್ನೋದು ಸಿಗುತ್ತೆ ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಮಳೆ ಹೆಚ್ಚು. ಹೀಗಾಗಿ ತರಕಾರಿಗಳು ಕೊಳೆಯುವಂತಹ ಸಾಧ್ಯತೆ ತುಂಬಾ ಇರುತ್ತೆ ಮತ್ತು ಹೆಚ್ಚು ತರಕಾರಿಗಳು ಎಲ್ಲರಿಗೂ ಪೂರೈಸಲಿಕ್ಕೂ ಸಾಧ್ಯವಾಗೋದಿಲ್ಲ. ಮತ್ತೆ ಇರೋ ತರಕಾರಿ ಹಣ್ಣುಗಳನ್ನೆಲ್ಲ ನಾವೇ ತಿಂದು ಬಿಟ್ಟರೆ ಮೇವು ಅವು ಪ್ರಾಣಿಗಳಿಗೆ ಸಿಗೋದಿಲ್ಲ. ಈ ಗಿಡಗಳನ್ನೇ ತಿಂದುಕೊಂಡಿರುವಂತಹ ಶಾಕಾಹಾರಿ ಪ್ರಾಣಿಗಳಿಗೆ, ಹರ್ಬಿವೋರ್ ಅಂತ ಹೇಳ್ತೀವಿ ನೋಡಿ, ಅಂತಹ ಪ್ರಾಣಿಗಳಿಗೆ ಮೇವು ಇತ್ಯಾದಿಗಳು ಏನೂ ತಿನ್ನಲಿಕ್ಕೆ ಸಿಗೋದೇ ಇಲ್ಲ ಮಳೆಯಿಂದ. ಹೀಗಾಗಿ ಈ ವ್ರತವನ್ನು ನಾವು ಎಲ್ಲರೂ ಕೂಡ ಮಾಡಿದಾಗ, ತರಕಾರಿಯನ್ನ ನಾವು ಈ 1 ತಿಂಗಳು ಮಾತ್ರ ವರ್ಜೆ ಮಾಡಿದಾಗ ಒಂದು ಸಮತೋಲನ ಅನ್ನೋದು ಏರ್ಪಡುತ್ತೆ ಅನ್ನುವಂತಹ ಒಂದು ವೈಜ್ಞಾನಿಕವಾದಂತಹ ಕಾರಣ. ಮತ್ತೆ ಇದರಲ್ಲಿ ಆಧ್ಯಾತ್ಮಿಕವಾಗಂತೂ ವೈರಾಗ್ಯ ಬರಲೇಬೇಕು. ವೈರಾಗ್ಯ ಮೊದಲು ಬರೋದು ಜಿಹ್ವಾ ಚಾಪಲ್ಯವನ್ನ ನಾವು ನಿಯಂತ್ರಣ ಮಾಡಿಕೊಂಡಾಗ. ಆದ್ದರಿಂದ 1 ತಿಂಗಳು ತರಕಾರಿ ಇಲ್ಲದೆ ಬದುಕಿರಲಿಕ್ಕೆ ಸಾಧ್ಯವೇ? ಒಂದು ಎಕ್ಸ್ಪೆರಿಮೆಂಟ್ ಅಂತ ಕೂಡ ಇದನ್ನ ನೀವು ಮಾಡಿ ನೋಡಬಹುದು, ಸಾಧ್ಯವಾಗುತ್ತೆ. ಇಂದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಇಂದು ಅನುರಾಧ ನಕ್ಷತ್ರ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಹೆಚ್ಚು ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಕೆಲವು ನಿರ್ಧಾರಗಳನ್ನು ಮಾಡಲೇ ಕೂಡದು ಇವತ್ತು. ಯಾಕೆಂದರೆ ಭಾವುಕರಾಗಿ ಇವತ್ತು ಬಹಳನೇ ನೀವು ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ. ಮತ್ತು ಇವತ್ತು ಬೇರೆಯವರಿಂದ ನಿಮಗೆ ಬೇಕಾದಂತಹ ಅಕ್ಕರೆ, ಸಹಕಾರ ಇತ್ಯಾದಿಗಳು ಪ್ರಾಪ್ತಿಯಾಗದೇ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇರುತ್ತೆ. ವೃಷಭ ರಾಶಿಯವರಿಗೆ ಇದು ಬಹಳ ಅನುಕೂಲವಾದಂತಹ ದಿವಸ. ಪಾರ್ಟ್ನರ್ಶಿಪ್ಗಳು, ದಾಂಪತ್ಯ, ಇವುಗಳೆಲ್ಲದರಲ್ಲೂ, ಮಿತ್ರತ್ವಗಳಲ್ಲೂ ಕೂಡ ಯಶಸ್ಸನ್ನು ಕಾಣುವಂತಹ ದಿವಸ. ಮನೆಯಲ್ಲಿ, ಮನಸ್ಸಿನಲ್ಲಿ ನೆಮ್ಮದಿ. ಮಿಥುನ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಮನೆಗೆ ಇವತ್ತು ನೆಂಟರು ಬರಬಹುದು. ಮತ್ತು ಯಾರ್ಯಾರು ಅಡ್ವೆಂಚರ್ ಅಥವಾ ಫಿಸಿಕಲ್ ಫಿಟ್ನೆಸ್ ಇತ್ಯಾದಿ ಉದ್ಯಮಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಇಂದು ಅತಿ ಉತ್ತಮವಾದಂತಹ ದಿವಸ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ ಅಥವಾ ಉದ್ಯಮದಲ್ಲಿ ಯಶಸ್ಸನ್ನು ನೀವು ನೋಡ್ತೀರಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಇಂದು ಬೇಕಾದಂತಹ ಪ್ರತಿಕ್ರಿಯೆ, ಪ್ರತಿಫಲ ದೊರಕೋದಿಲ್ಲ. ನೀವು ಮಾಡಿದಂತಹ ಕೆಲಸ ಅತ್ಯುತ್ತಮವಾಗಿದೆ ಅಂತ ನಿಮಗೆ ತಿಳಿದಿದ್ರೂ ಕೂಡ ಬೇರೆಯವರಿಂದ ನಿಮಗೆ ಬೇಕಾದ ಪ್ರತಿಕ್ರಿಯೆ ಸಿಗದೇ ಇರಬಹುದು. ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಸಿಂಹರಾಶಿಯವರಿಗೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಅಥವಾ ನಿಮ್ಮದೇ ಆರೋಗ್ಯದ ಬಗ್ಗೆ, ಆಸ್ತಿಪಾಸ್ತಿ ವಿಚಾರಗಳು, ಹಣಕಾಸು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ತಲೆನೋವು. ಯಾರಾದರೂ ಮನೆ ಕಟ್ಟಿಸ್ತಾ ಇದ್ರೆ ಅಥವಾ ಸೈಟ್ ಕೊಂಡ್ಕೋಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ, ಇಂತಹ ವಿಷಯಗಳಲ್ಲಿ ಸ್ವಲ್ಪ ತೊಡಕು ಇವತ್ತು ಕಾಣುವ ಸಾಧ್ಯತೆ ಇರುತ್ತೆ. ಮನೆ ಒಳಗೂ ಕೂಡ ಅಲ್ಲಿ ಕ್ಲೀನ್ ಆಗಿಲ್ಲ, ಇಲ್ಲಿ ಕ್ಲೀನ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಜಗಳಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಯಾರ್ಯಾರು ಮಾಧ್ಯಮದಲ್ಲಿ ಇದ್ದೀರಿ ಅಂತಂದ್ರೆ, ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಜರ್ನಲಿಸಂ, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಇರೋರಿಗೆ ಅತ್ಯುತ್ತಮವಾದಂತಹ ದಿವಸ. ಬಂಧುಗಳಿಂದ, ಸಹೋದರರಿಂದ ಇವತ್ತು ಸಹಕಾರ ಪ್ರಾಪ್ತಿಯಾಗಿ ಜಯ ಪ್ರಾಪ್ತಿ.
ತುಲಾ ರಾಶಿಯವರಿಗೆ ಸಂಸಾರ ತಾಪತ್ರಯ ಕಾಡುತ್ತೆ. ಹಣಕಾಸಿನ ತೊಂದರೆ ಇವತ್ತು ಕಾಡಬಹುದು. ಎಷ್ಟೇ ಕೈಲಿ ದುಡ್ಡಿದ್ರೂ ಕೂಡ ಲಿಕ್ವಿಡ್ ಕ್ಯಾಶ್ ಅನ್ನೋದು ಇರೋದಿಲ್ಲ. ಆದ್ದರಿಂದ ಇವತ್ತು ಬೇರೆಯವರನ್ನ ಒಂದು ಸ್ವಲ್ಪ ಸಹಾಯ ಮಾಡು ಅಂತ ಕೇಳುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಮಾಡ್ಕೋಬೇಡಿ, ಮುಂಚಿತವಾಗಿ ನಾವು ಹೇಳ್ತಾ ಇದ್ದೀವಿ. ಆದ್ದರಿಂದ ಅದನ್ನು ಬೇಗ ತಯಾರು ಮಾಡ್ಕೊಂಬಿಡಿ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ, ಅನುರಾಧ ನಕ್ಷತ್ರದಲ್ಲಿದ್ದಾನೆ. ಆದ್ದರಿಂದ ಇವತ್ತು ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಮತ್ತು ಒಂದು ಪೀಸ್ ಅಂತ ಹೇಳಿ, ಟ್ರ್ಯಾಂಕ್ವಿಲಿಟಿ ಅಂತ ಹೇಳ್ತೀವಿ ನೋಡಿ, ಅದನ್ನು ನೀವು ಇವತ್ತು ಕಾಣಬಹುದು. ಮತ್ತು ಬೇರೆಯವರಿಗೂ ಕೂಡ ನಿಮ್ಮ ಮನಸ್ಸಲ್ಲಿ ಇರುವಂತಹ ಈ ನೆಮ್ಮದಿಯನ್ನು ನೀವು ಹಂಚಬಹುದು. ಧನುರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ, ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು. ಇವರು ಬಿಟ್ಟೇ ಹೋಗ್ಬಿಡ್ತಾರೇನೋ ಅನ್ನೋಂತಹ ಯೋಚನೆ ಕೂಡ ಬರಬಹುದು, ಭಯ ಆಗಬಹುದು. ಬಿಸ್ನೆಸ್ ಇತ್ಯಾದಿಗಳಲ್ಲಿ ಕೆಲವು ಕಾಂಟ್ರಾಕ್ಟ್ಗಳಲ್ಲಿ ಅಥವಾ ಕೆಲವು ಕಾಂಟ್ರಾಕ್ಟರ್ಸ್ ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆ ಇರಬಹುದು. ಕೆಲವು 2 ದಿನಗಳ ಮಾತ್ರ ಈ ಒಂದು ವ್ಯವಹಾರದ ಏರುಪೇರು ಇರುತ್ತೆ. 2 ದಿನಗಳ ನಂತರ ಎಲ್ಲ ನಿಮ್ಮ ಪರವಾಗಿ ನಡೆಯುತ್ತೆ. ಅಲ್ಲಿವರೆಗೂ ಸಿಟ್ಟಿನಿಂದ, ಮುಂಗೋಪದಿಂದ ಯಾವುದೇ ನಿರ್ಧಾರವನ್ನು ಮಾಡೋದು ಒಳ್ಳೆಯದಲ್ಲ. ಆರೋಗ್ಯದ ಬಗ್ಗೆ ಗಮನ ಇರಬೇಕು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿನಲ್ಲಿ ನೆಮ್ಮದಿ, ಮಿತ್ರರಿಂದ ಯಶಸ್ಸು, ಧನಾಗಮ ಸಾಧ್ಯ. ಗುಂಪುಗಳು ಮತ್ತು ಅನೇಕ ಜನಗಳು ಇರುವಂತಹ ಕಡೆಗಳಲ್ಲಿ ಹೋಗಿ ನೀವು ಮಾತಾಡಿ ಅಥವಾ ನಿಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಿಕೊಂಡ್ರೆ ಅಥವಾ ನೀವು ಮಾಡಬೇಕಾದಂತಹ ಕೆಲಸದಲ್ಲಿ ನೀವು ಹೆಚ್ಚಿನ ಜನಗಳನ್ನು ಒಟ್ಟುಗೂಡಿಸಿದರೆ ಆವಾಗ ಯಶಸ್ಸು ಖಂಡಿತ ಸಾಧ್ಯ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗಿರೋ ಒಂದು ಸಂತೋಷದಿಂದ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ನೀವು ಇವತ್ತು ನಿಭಾಯಿಸಿಕೊಂಡು ಹೊರಟು ಹೋಗ್ತೀರಿ. ಆದ್ದರಿಂದ ಇಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಮನೆಯ ಕಡೆ ಸ್ವಲ್ಪ ಗಮನ ಕಡಿಮೆಯಾಗುತ್ತೆ. ಮೀನರಾಶಿಯವರಿಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಚಂದ್ರ ಬಂದಿದ್ದಾನೆ, ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಕೆಲವು ಮಾನಸಿಕವಾಗಿ ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕಾಗಿರುತ್ತೆ. ದೊಡ್ಡವರು ನಿಮ್ಮನ್ನು ನೋಡ್ತಾ ಇರ್ತಾರೆ, ಕೆಲವು ಅಡ್ವೈಸ್ಗಳನ್ನು, ಈ ರೀತಿ ಮಾಡೋದು ಸರಿಯಲ್ಲ, ಹೀಗೆ ಮಾಡಬೇಕು ಅಂತ ಹೇಳಬಹುದು. ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಗೀತಾ ಸಂದೇಶವನ್ನು ಹೇಳಿದ್ದನ್ನು ಮನನ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಗೀತಾ ಶ್ಲೋಕಗಳನ್ನು ಪಾರಾಯಣ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭಮಸ್ತು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.